ಸ್ಯಾಂಡಲ್ವುಡ್ನಲ್ಲಿ ಟಾಪ್ ಫೈಟ್ ಮುಂದುವರೆದಿದೆ. ಕೆ ಮಂಜು ಹಾಗೂ ಚಂದ್ರಚೂಡ್ ನಡುವೆ ಜಂಗಿ ಕುಸ್ತಿ ಕಂಟಿನ್ಯೂ ಆಗಿದೆ. ನಿರ್ಮಾಪಕ ಕೆ ಮಂಜು ವಿರುದ್ಧ ಚಕ್ರವರ್ತಿ ಚಂದ್ರಚೂಡ್ ಕಿಡಿಕಿಡಿಯಾಗಿದ್ದಾರೆ. ನಿಮ್ಮ ದೌರ್ಜನ್ಯ ರೌಡಿಸಂಗೆ ನಾನು ಹೆದರೋನಲ್ಲ. ಕೆ ಮಂಜು ನನ್ನ ಮೇಲೆ ವೈಯಕ್ತಿಕವಾಗಿ ದಾಳಿ ಮಾಡಿದ್ದಾನೆ. ನಾನು ಲೀಗಲ್ ಆಗಿ ಫೈಟ್ ಮಾಡ್ತೀನಿ ಅಂತ ಚಂದ್ರಚೂಡ್ ಹೇಳಿದ್ದಾರೆ. ಕೆಲವೊಂದು ವಿಡಿಯೋಗಳಿವೆ, ಎಲ್ಲವನ್ನ ಕೋರ್ಟ್ಗೆ ಕೊಡ್ತೀನಿ. ಇನ್ನು 2-3 ದಿನಗಳಲ್ಲಿ ಕೇಸ್ಗಳನ್ನ ದಾಖಲಿಸ್ತೀನಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಚಂದ್ರಚೂಡ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ಈಗ ನಿರ್ದೇಶಕ ಚಕ್ರವರ್ತಿ ಚಂದ್ರಚೂಡ್ ಇದ್ರವ್ರನ್ನ ಮಾತಾಡಿಸ್ತೀನಿ. ಸರ್, ಈ ಒಂದು ನೀವು ಹೇಳಿರುವ ಒಂದು ಹೇಳಿಕೆ ಇದೀಗ ಭಾರೀ ಸಂಚಲನ ಮೂಡಿಸಿದೆ. ಮತ್ತೊಂದು ಕಡೆ ನಿಮ್ಮ ವಿರುದ್ಧಕ್ಕೆ ದೂರು ದಾಖಲಾಗಿದೆ. ಮತ್ತು ನಿಮ್ಮೆಲ್ಲ ಮನೆ ಅಡ್ರೆಸ್ ಎಲ್ಲ ನಿರ್ಮಾಪಕರು ಕೇಳ್ತಿದ್ದಾರೆ. ಪ್ರೆಸ್ ಮೀಟ್ ಮಾಡಿ ಈ ಒಂದು ವಿಷಯವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಹೇಳ್ತೀವಿ ಸರ್ ಈ ಒಂದು ವಿಷಯಕ್ಕಂತ? ಈಗ ಮೊದಲನೇದಾಗಿ ನಿರ್ಮಾಪಕರ ಸಂಘಕ್ಕೆ ನಾನು ಯಾವತ್ತೂ ಗೌರವ ಕೊಡ್ತೀನಿ. ಅದೊಂದು ಸಂಘಟನೆ. ನಾನು 40 ಸಿನಿಮಾ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಕೆಲಸ ಮಾಡಿದ್ದೀನಿ ಅಂತಂದರೆ ರೈಟ್ರಾಗಿ, ಡೈರೆಕ್ಟ್ರಾಗಿ, ಆ್ಯಕ್ಟ್ರಾಗಿ, ನಿರ್ಮಾಪಕರು ಇಲ್ದಲೇ ಆಗಿಲ್ಲ. ಅವರಿಗೆ ಉತ್ಕೃಷ್ಟವಾದ ಸ್ಥಾನ ಇದೆ. ನಾನು ಹೇಳಿದಂಥ ಒಂದು ಗಾದೆ, ಮೆಟಫರು ಏನು ಅದು ತಪ್ಪಾಗಿ ಕನ್ನಡ ರೂಪಾಂತರ ಆದಾಗ ಅರ್ಥ ಆಯಿತು, ಅದನ್ನು ಮಾತ್ರ ಕಟ್ ಮಾಡಿ ಒಂದು ತಂತ್ರ ಹೂಡಿದ್ರು. ಅದಕ್ಕೇನು ಸ್ಪಷ್ಟನೆ ಕೊಡಬೇಕೋ, ವಿಷಾದ ವ್ಯಕ್ತಪಡಿಸ್ಬೇಕೋ ಅಥವಾ ನಿರ್ಮಾಪಕರ ಸಂಘಕ್ಕೆ ಕ್ಷಮೆ ಕೇಳಬೇಕೋ ಅದನ್ನು ನಾನು ನಿಮ್ಮ ಮಾಧ್ಯಮಗಳಲ್ಲೇ ಕೇಳಿದ್ದೀನಿ, ನನ್ನ ಮಾಧ್ಯಮದಲ್ಲೂ ಕೇಳಿದ್ದೀನಿ. ನಾನು ಕೂಡ ಈಗ ಲೀಗಲಿ ಕೆ ಮಂಜು ಅಂತ ಇದ್ದಾರಲ್ಲ, ಕೊಬ್ಬರಿ ಮಂಜ, ಕೋಕೋನಟ್ ಮಂಜ ಇದ್ದಾನಲ್ಲ, ಆತ ಬಳಸಿದ ಭಾಷೆ, ಆತ ಮೊದಲು ಶುರು ಮಾಡಿದ್ದು. ಅವನು ಪ್ರತಿರೋಧ ವ್ಯಕ್ತಪಡಿಸುವಾಗ ಒಬ್ಬ ನಿರ್ಮಾಪಕ ಆಗಿ ನನಗೆ ಪರಿಚಯಸ್ಥನಾಗಿ ಆತನ ಸಂಪೂರ್ಣ ಹಕ್ಕು ಪ್ರತಿರೋಧ ವ್ಯಕ್ತಪಡಿಸು. ಆದರೆ ಆ ಪ್ರತಿರೋಧ ವ್ಯಕ್ತಪಡಿಸಿದ ಧಾಟಿ ಅದು ವೈಯಕ್ತಿಕ ದಾಳಿ ಮೊದಲಾಗಿದ್ದು. ಮೊದಲನೇ ದಿನದಿಂದ ಇದು ಶುರುವಾಯಿತು. ತೂತು ಮೇ ಸ್ಟಾರ್ಟ್ ಆಗಿದೆ. ಈಗ ಅದು ನಾನು ಇಷ್ಟನೂ ಪಡಲ್ಲ, ಮಾಧ್ಯಮಗಳ ಸಮಯನ ಅಥವಾ ಜನರ ಸಮಯನ ತೊಗೊಳಕ್ಕೆ ಇಷ್ಟಪಡಲ್ಲ. ಅದಕ್ಕೆ ನಾನು ಲೀಗಲಿ ಮೂವ್ ಆಗಿಬಿಟ್ಟಿದ್ದೀನಿ. ಇನ್ನೇನು 2-3 ದಿನದಲ್ಲಿ ಸದ್ಯದಲ್ಲೇ ಎಲ್ಲ ಕೇಸ್ಗಳು ದಾಖಲಾಗ್ತವೆ. ಕೋರ್ಟ್ಗೆ ಹೋಗಾಗಿದೆ ನಾನು. ಕೆ ಮಂಜು ವಿರುದ್ಧ ಮಾತ್ರ, ಆ ಕೊಬ್ಬರಿ ಮಂಜ ಇದ್ದಾನಲ್ಲ ಅವನ ವಿರುದ್ಧ ಮಾತ್ರ. ಏನು ವಿಷಯ ಸರ್, ಏನಂತ ದಾವೆ ಹೂಡಿದಿರಾ? ಏನು ಅಂದರೆ, ಮೊದಲನೇ ದಿನ ಅವರು ಮಾತಾಡಿದ್ದು ನಿಮಗೆಲ್ಲ ಗೊತ್ತಿದೆ, ಅವ್ರು ಏನೇನು ಮಾತಾಡಿದ್ರು ಅಂತ. ಆ ವಿಷಯ ಮತ್ತು ನಿನ್ನೆಯ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತಾಡಿರ್ತಕ್ಕಂಥ ವಿಷಯಗಳು ಎಲ್ಲದರ ಬಗ್ಗೆ ಹೋಗಿದ್ದೀನಿ. ಈಗ ನೀವು ಹೇಳಿದ್ರಿ, ನಾನು ನಿನ್ನೆ ಚಾನಲ್ಗಳಲ್ಲಿ ನೋಡಿದೆ ಮನೆ ಹುಡುಕ್ತಾ ಇದ್ದಾರೆ ಅಂತ. ನೋಡಪ್ಪ, ಗಂಡುಗಿಣಿ ಮಂಜ ನನ್ನ ಮನೆ ಬಸವೇಶ್ವರ ನಗರದಲ್ಲಿದೆ. ಬಸವೇಶ್ವರ ನಗರ ಪೊಲೀಸರಿಂದ ನಿನಗೂ ಸದ್ಯದಲ್ಲೇ ಕರೆ ಬರಬಹುದು, ಆಯಿತಾ? ಆ ನಂತರ ಬಸವೇಶ್ವರ ನಗರದ ಏರ್ಟೆಲ್ ಕಚೇರಿ ಹತ್ರನೋ ಹಾವನೂರು ಸರ್ಕಲ್ನ ಹತ್ರ ಬಂದು ನನಗೊಂದು ಮೆಸೇಜ್ ಹಾಕು, ನನಗೊಂದು ಫೋನ್ ಮಾಡು. ಸ್ಯಾಂಡಲ್ವುಡ್ನಲ್ಲಿ ಟಾಪ್ ಫೈಟ್ ಮುಂದುವರೆದಿದೆ. ಕೆ ಮಂಜು ಹಾಗೂ ಚಂದ್ರಚೂಡ್ ನಡುವೆ ಜಂಗಿ ಕುಸ್ತಿ ಕಂಟಿನ್ಯೂ ಆಗಿದೆ. ನಿರ್ಮಾಪಕ ಕೆ ಮಂಜು ವಿರುದ್ಧ ಚಕ್ರವರ್ತಿ ಚಂದ್ರಚೂಡ್ ಕಿಡಿಕಿಡಿಯಾಗಿದ್ದಾರೆ. ನಿಮ್ಮ ದೌರ್ಜನ್ಯ ರೌಡಿಸಂಗೆ ನಾನು ಹೆದರೋನಲ್ಲ. ಕೆ ಮಂಜು ನನ್ನ ಮೇಲೆ ವೈಯಕ್ತಿಕವಾಗಿ ದಾಳಿ ಮಾಡಿದ್ದಾನೆ. ನಾನು ಲೀಗಲ್ ಆಗಿ ಫೈಟ್ ಮಾಡ್ತೀನಿ ಅಂತ ಚಂದ್ರಚೂಡ್ ಹೇಳಿದ್ದಾರೆ. ಕೆಲವೊಂದು ವಿಡಿಯೋಗಳಿವೆ, ಎಲ್ಲವನ್ನ ಕೋರ್ಟ್ಗೆ ಕೊಡ್ತೀನಿ. ಇನ್ನು 2-3 ದಿನಗಳಲ್ಲಿ ಕೇಸ್ಗಳನ್ನ ದಾಖಲಿಸ್ತೀನಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಚಂದ್ರಚೂಡ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ಈಗ ನಿರ್ದೇಶಕ ಚಕ್ರವರ್ತಿ ಚಂದ್ರಚೂಡ್ ಇದ್ರವ್ರನ್ನ ಮಾತಾಡಿಸ್ತೀನಿ. ಸರ್, ಈ ಒಂದು ನೀವು ಹೇಳಿರುವ ಒಂದು ಹೇಳಿಕೆ ಇದೀಗ ಭಾರೀ ಸಂಚಲನ ಮೂಡಿಸಿದೆ. ಮತ್ತೊಂದು ಕಡೆ ನಿಮ್ಮ ವಿರುದ್ಧಕ್ಕೆ ದೂರು ದಾಖಲಾಗಿದೆ. ಮತ್ತು ನಿಮ್ಮೆಲ್ಲ ಮನೆ ಅಡ್ರೆಸ್ ಎಲ್ಲ ನಿರ್ಮಾಪಕರು ಕೇಳ್ತಿದ್ದಾರೆ. ಪ್ರೆಸ್ ಮೀಟ್ ಮಾಡಿ ಈ ಒಂದು ವಿಷಯವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಹೇಳ್ತೀವಿ ಸರ್ ಈ ಒಂದು ವಿಷಯಕ್ಕಂತ? ಈಗ ಮೊದಲನೇದಾಗಿ ನಿರ್ಮಾಪಕರ ಸಂಘಕ್ಕೆ ನಾನು ಯಾವತ್ತೂ ಗೌರವ ಕೊಡ್ತೀನಿ. ಅದೊಂದು ಸಂಘಟನೆ. ನಾನು 40 ಸಿನಿಮಾ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಕೆಲಸ ಮಾಡಿದ್ದೀನಿ ಅಂತಂದರೆ ರೈಟ್ರಾಗಿ, ಡೈರೆಕ್ಟ್ರಾಗಿ, ಆ್ಯಕ್ಟ್ರಾಗಿ, ನಿರ್ಮಾಪಕರು ಇಲ್ದಲೇ ಆಗಿಲ್ಲ. ಅವರಿಗೆ ಉತ್ಕೃಷ್ಟವಾದ ಸ್ಥಾನ ಇದೆ. ನಾನು ಹೇಳಿದಂಥ ಒಂದು ಗಾದೆ, ಮೆಟಫರು ಏನು ಅದು ತಪ್ಪಾಗಿ ಕನ್ನಡ ರೂಪಾಂತರ ಆದಾಗ ಅರ್ಥ ಆಯಿತು, ಅದನ್ನು ಮಾತ್ರ ಕಟ್ ಮಾಡಿ ಒಂದು ತಂತ್ರ ಹೂಡಿದ್ರು. ಅದಕ್ಕೇನು ಸ್ಪಷ್ಟನೆ ಕೊಡಬೇಕೋ, ವಿಷಾದ ವ್ಯಕ್ತಪಡಿಸ್ಬೇಕೋ ಅಥವಾ ನಿರ್ಮಾಪಕರ ಸಂಘಕ್ಕೆ ಕ್ಷಮೆ ಕೇಳಬೇಕೋ ಅದನ್ನು ನಾನು ನಿಮ್ಮ ಮಾಧ್ಯಮಗಳಲ್ಲೇ ಕೇಳಿದ್ದೀನಿ, ನನ್ನ ಮಾಧ್ಯಮದಲ್ಲೂ ಕೇಳಿದ್ದೀನಿ. ನಾನು ಕೂಡ ಈಗ ಲೀಗಲಿ ಕೆ ಮಂಜು ಅಂತ ಇದ್ದಾರಲ್ಲ, ಕೊಬ್ಬರಿ ಮಂಜ, ಕೋಕೋನಟ್ ಮಂಜ ಇದ್ದಾನಲ್ಲ, ಆತ ಬಳಸಿದ ಭಾಷೆ, ಆತ ಮೊದಲು ಶುರು ಮಾಡಿದ್ದು. ಅವನು ಪ್ರತಿರೋಧ ವ್ಯಕ್ತಪಡಿಸುವಾಗ ಒಬ್ಬ ನಿರ್ಮಾಪಕ ಆಗಿ ನನಗೆ ಪರಿಚಯಸ್ಥನಾಗಿ ಆತನ ಸಂಪೂರ್ಣ ಹಕ್ಕು ಪ್ರತಿರೋಧ ವ್ಯಕ್ತಪಡಿಸು. ಆದರೆ ಆ ಪ್ರತಿರೋಧ ವ್ಯಕ್ತಪಡಿಸಿದ ಧಾಟಿ ಅದು ವೈಯಕ್ತಿಕ ದಾಳಿ ಮೊದಲಾಗಿದ್ದು. ಮೊದಲನೇ ದಿನದಿಂದ ಇದು ಶುರುವಾಯಿತು. ತೂತು ಮೇ ಸ್ಟಾರ್ಟ್ ಆಗಿದೆ. ಈಗ ಅದು ನಾನು ಇಷ್ಟನೂ ಪಡಲ್ಲ, ಮಾಧ್ಯಮಗಳ ಸಮಯನ ಅಥವಾ ಜನರ ಸಮಯನ ತೊಗೊಳಕ್ಕೆ ಇಷ್ಟಪಡಲ್ಲ. ಅದಕ್ಕೆ ನಾನು ಲೀಗಲಿ ಮೂವ್ ಆಗಿಬಿಟ್ಟಿದ್ದೀನಿ.
ಇನ್ನೇನು 2-3 ದಿನದಲ್ಲಿ ಸದ್ಯದಲ್ಲೇ ಎಲ್ಲ ಕೇಸ್ಗಳು ದಾಖಲಾಗ್ತವೆ. ಕೋರ್ಟ್ಗೆ ಹೋಗಾಗಿದೆ ನಾನು. ಕೆ ಮಂಜು ವಿರುದ್ಧ ಮಾತ್ರ, ಆ ಕೊಬ್ಬರಿ ಮಂಜ ಇದ್ದಾನಲ್ಲ ಅವನ ವಿರುದ್ಧ ಮಾತ್ರ. ಏನು ವಿಷಯ ಸರ್, ಏನಂತ ದಾವೆ ಹೂಡಿದಿರಾ? ಏನು ಅಂದರೆ, ಮೊದಲನೇ ದಿನ ಅವರು ಮಾತಾಡಿದ್ದು ನಿಮಗೆಲ್ಲ ಗೊತ್ತಿದೆ, ಅವ್ರು ಏನೇನು ಮಾತಾಡಿದ್ರು ಅಂತ. ಆ ವಿಷಯ ಮತ್ತು ನಿನ್ನೆಯ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತಾಡಿರ್ತಕ್ಕಂಥ ವಿಷಯಗಳು ಎಲ್ಲದರ ಬಗ್ಗೆ ಹೋಗಿದ್ದೀನಿ. ಈಗ ನೀವು ಹೇಳಿದ್ರಿ, ನಾನು ನಿನ್ನೆ ಚಾನಲ್ಗಳಲ್ಲಿ ನೋಡಿದೆ ಮನೆ ಹುಡುಕ್ತಾ ಇದ್ದಾರೆ ಅಂತ. ನೋಡಪ್ಪ, ಗಂಡುಗಿಣಿ ಮಂಜ ನನ್ನ ಮನೆ ಬಸವೇಶ್ವರ ನಗರದಲ್ಲಿದೆ. ಬಸವೇಶ್ವರ ನಗರ ಪೊಲೀಸರಿಂದ ನಿನಗೂ ಸದ್ಯದಲ್ಲೇ ಕರೆ ಬರಬಹುದು, ಆಯಿತಾ? ಆ ನಂತರ ಬಸವೇಶ್ವರ ನಗರದ ಏರ್ಟೆಲ್ ಕಚೇರಿ ಹತ್ರನೋ ಹಾವನೂರು ಸರ್ಕಲ್ನ ಹತ್ರ ಬಂದು ನನಗೊಂದು ಮೆಸೇಜ್ ಹಾಕು, ನನಗೊಂದು ಫೋನ್ ಮಾಡು. ಸ್ಯಾಂಡಲ್ವುಡ್ನಲ್ಲಿ ಟಾಪ್ ಫೈಟ್ ಮುಂದುವರೆದಿದೆ. ಕೆ ಮಂಜು ಹಾಗೂ ಚಂದ್ರಚೂಡ್ ನಡುವೆ ಜಂಗಿ ಕುಸ್ತಿ ಕಂಟಿನ್ಯೂ ಆಗಿದೆ. ನಿರ್ಮಾಪಕ ಕೆ ಮಂಜು ವಿರುದ್ಧ ಚಕ್ರವರ್ತಿ ಚಂದ್ರಚೂಡ್ ಕಿಡಿಕಿಡಿಯಾಗಿದ್ದಾರೆ. ನಿಮ್ಮ ದೌರ್ಜನ್ಯ ರೌಡಿಸಂಗೆ ನಾನು ಹೆದರೋನಲ್ಲ. ಕೆ ಮಂಜು ನನ್ನ ಮೇಲೆ ವೈಯಕ್ತಿಕವಾಗಿ ದಾಳಿ ಮಾಡಿದ್ದಾನೆ. ನಾನು ಲೀಗಲ್ ಆಗಿ ಫೈಟ್ ಮಾಡ್ತೀನಿ ಅಂತ ಚಂದ್ರಚೂಡ್ ಹೇಳಿದ್ದಾರೆ. ಕೆಲವೊಂದು ವಿಡಿಯೋಗಳಿವೆ, ಎಲ್ಲವನ್ನ ಕೋರ್ಟ್ಗೆ ಕೊಡ್ತೀನಿ. ಇನ್ನು 2-3 ದಿನಗಳಲ್ಲಿ ಕೇಸ್ಗಳನ್ನ ದಾಖಲಿಸ್ತೀನಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಚಂದ್ರಚೂಡ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ಈಗ ನಿರ್ದೇಶಕ ಚಕ್ರವರ್ತಿ ಚಂದ್ರಚೂಡ್ ಇದ್ರು, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈ ಒಂದು ನೀವು ಹೇಳಿರುವ ಒಂದು ಹೇಳಿಕೆ ಇದೀಗ ಭಾರಿ ಸಂಚಲನ ಮೂಡಿಸಿದೆ. ಮತ್ತೊಂದು ಕಡೆ ನಿಮ್ಮ ವಿರುದ್ಧಕ್ಕೆ ದೂರು ದಾಖಲಾಗಿದೆ. ಮತ್ತು ನಿಮ್ಮೆಲ್ಲ ಮನೆ ಅಡ್ರೆಸ್ ಎಲ್ಲ ನಿರ್ಮಾಪಕರು ಕೇಳ್ತಿದ್ದಾರೆ. ಪ್ರೆಸ್ ಮೀಟ್ ಮಾಡಿ ಈ ಒಂದು ವಿಷಯವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಹೇಳ್ತೀವಿ ಸರ್ ಈ ಒಂದು ವಿಷಯಕ್ಕಂತ? ಈಗ ಮೊದಲನೇದಾಗಿ ನಿರ್ಮಾಪಕರ ಸಂಘಕ್ಕೆ ನಾನು ಯಾವತ್ತೂ ಗೌರವ ಕೊಡ್ತೀನಿ. ಅದೊಂದು ಸಂಘಟನೆ. ನಾನು 40 ಸಿನಿಮಾ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಕೆಲಸ ಮಾಡಿದ್ದೀನಿ ಅಂತಂದರೆ, ರೈಟ್ರಾಗಿ, ಡೈರೆಕ್ಟ್ರಾಗಿ, ಆ್ಯಕ್ಟ್ರಾಗಿ, ನಿರ್ಮಾಪಕರು ಇಲ್ದಲೇ ಆಗಿಲ್ಲ. ಅವರಿಗೆ ಉತ್ಕೃಷ್ಟವಾದ ಸ್ಥಾನ ಇದೆ. ನಾನು ಹೇಳಿದಂಥ ಒಂದು ಗಾದೆ, ಮೆಟಫರು ಏನು ಅದು ತಪ್ಪಾಗಿ ಕನ್ನಡ ರೂಪಾಂತರ ಆದಾಗ ಅರ್ಥ ಆಯಿತು, ಅದನ್ನು ಮಾತ್ರ ಕಟ್ ಮಾಡಿ ಒಂದು ತಂತ್ರ ಹೂಡಿದ್ರು. ಅದಕ್ಕೇನು ಸ್ಪಷ್ಟನೆ ಕೊಡಬೇಕೋ, ವಿಷಾದ ವ್ಯಕ್ತಪಡಿಸ್ಬೇಕೋ ಅಥವಾ ನಿರ್ಮಾಪಕರ ಸಂಘಕ್ಕೆ ಕ್ಷಮೆ ಕೇಳಬೇಕೋ, ಅದನ್ನು ನಾನು ನಿಮ್ಮ ಮಾಧ್ಯಮಗಳಲ್ಲೇ ಕೇಳಿದ್ದೀನಿ, ನನ್ನ ಮಾಧ್ಯಮದಲ್ಲೂ ಕೇಳಿದ್ದೀನಿ. ನಾನು ಕೂಡ ಈಗ ಲೀಗಲಿ ಕೆ ಮಂಜು ಅಂತ ಇದ್ದಾರಲ್ಲ, ಕೊಬ್ಬರಿ ಮಂಜ, ಕೋಕೋನಟ್ ಮಂಜ ಇದ್ದಾನಲ್ಲ, ಆತ ಬಳಸಿದ ಭಾಷೆ, ಆತ ಮೊದಲು ಶುರು ಮಾಡಿದ್ದು. ಅವನು ಪ್ರತಿರೋಧ ವ್ಯಕ್ತಪಡಿಸುವಾಗ ಒಬ್ಬ ನಿರ್ಮಾಪಕ ಆಗಿ ನನಗೆ ಪರಿಚಯಸ್ಥನಾಗಿ ಆತನ ಸಂಪೂರ್ಣ ಹಕ್ಕು ಪ್ರತಿರೋಧ ವ್ಯಕ್ತಪಡಿಸು. ಆದರೆ ಆ ಪ್ರತಿರೋಧ ವ್ಯಕ್ತಪಡಿಸಿದ ಧಾಟಿ ಅದು ವೈಯಕ್ತಿಕ ದಾಳಿ ಮೊದಲಾಗಿದ್ದು. ಮೊದಲನೇ ದಿನದಿಂದ ಇದು ಶುರುವಾಯಿತು. ತೂತು ಮೇ ಸ್ಟಾರ್ಟ್ ಆಗಿದೆ. ಈಗ ಅದು ನಾನು ಇಷ್ಟನೂ ಪಡಲ್ಲ, ಮಾಧ್ಯಮಗಳ ಸಮಯನ ಅಥವಾ ಜನರ ಸಮಯನ ತೊಗೊಳಕ್ಕೆ ಇಷ್ಟಪಡಲ್ಲ. ಅದಕ್ಕೆ ನಾನು ಲೀಗಲಿ ಮೂವ್ ಆಗಿಬಿಟ್ಟಿದ್ದೀನಿ. ಇನ್ನೇನು 2-3 ದಿನದಲ್ಲಿ ಸದ್ಯದಲ್ಲೇ ಎಲ್ಲ ಕೇಸ್ಗಳು ದಾಖಲಾಗ್ತವೆ. ಕೋರ್ಟ್ಗೆ ಹೋಗಾಗಿದೆ ನಾನು. ಕೆ ಮಂಜು ವಿರುದ್ಧ ಮಾತ್ರ, ಆ ಕೊಬ್ಬರಿ ಮಂಜ ಇದ್ದಾನಲ್ಲ ಅವನ ವಿರುದ್ಧ ಮಾತ್ರ. ಏನು ವಿಷಯ ಸರ್, ಏನಂತ ದಾವೆ ಹೂಡಿದಿರಾ? ಏನು ಅಂದರೆ, ಮೊದಲನೇ ದಿನ ಅವರು ಮಾತಾಡಿದ್ದು ನಿಮಗೆಲ್ಲ ಗೊತ್ತಿದೆ, ಅವ್ರು ಏನೇನು ಮಾತಾಡಿದ್ರು ಅಂತ. ಆ ವಿಷಯ ಮತ್ತು ನಿನ್ನೆಯ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತಾಡಿರ್ತಕ್ಕಂಥ ವಿಷಯಗಳು ಎಲ್ಲದರ ಬಗ್ಗೆ ಹೋಗಿದ್ದೀನಿ. ಈಗ ನೀವು ಹೇಳಿದ್ರಿ, ನಾನು ನಿನ್ನೆ ಚಾನಲ್ಗಳಲ್ಲಿ ನೋಡಿದೆ ಮನೆ ಹುಡುಕ್ತಾ ಇದ್ದಾರೆ ಅಂತ. ನೋಡಪ್ಪ, ಗಂಡುಗಿಣಿ ಮಂಜ ನನ್ನ ಮನೆ ಬಸವೇಶ್ವರ ನಗರದಲ್ಲಿದೆ. ಬಸವೇಶ್ವರ ನಗರ ಪೊಲೀಸರಿಂದ ನಿನಗೂ ಸದ್ಯದಲ್ಲೇ ಕರೆ ಬರಬಹುದು, ಆಯಿತಾ? ಆ ನಂತರ ಬಸವೇಶ್ವರ ನಗರದ ಏರ್ಟೆಲ್ ಕಚೇರಿ ಹತ್ರನೋ ಹಾವನೂರು ಸರ್ಕಲ್ನ ಹತ್ರ ಬಂದು ನನಗೊಂದು ಮೆಸೇಜ್ ಹಾಕು, ನನಗೊಂದು ಫೋನ್ ಮಾಡು.